ಭಾಷಣ ನಮ್ಮ ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ಮಾಡಿದ್ದಾರೆ. ಯಾಕೆಂದರೆ ಅದೊಂದು ದೊಡ್ಡ ಹೋರಾಟದ ದಿವಸಗಳನ್ನು ನಾವು ನೆನಪು ಮಾಡಿಕೊಳ್ಬೇಕು. 69ರಿಂದ ನಾನು ಕಾಂಗ್ರೆಸ್ನಲ್ಲಿದ್ದೇನೆ, ಬೇರೆ ಬೇರೆ ಸ್ಥಾನದಲ್ಲಿದ್ದೀವಿ. 2 ಬಾರಿ ನಮ್ಮ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಕೆ ಎಚ್ ಪಾಟೀಲ್ ಅವರು ಭಾಳ ದಕ್ಷತೆಯಿಂದ ಕೆಲಸ ಮಾಡಿದ್ದಾರೆ. ನನಗನ್ನಿಸಿದೆ ಕೆ ಎಚ್ ಪಾಟೀಲ್ ಅವರನ್ನು ಬಿಟ್ಟರೆ ಅತ್ಯಂತ ದಕ್ಷತೆಯಿಂದ, ಹುರುಪಿನಿಂದ, ಆದರ್ಶ ರೀತಿಯಿಂದ ಕೆಲಸ ಮಾಡಿದವರು ಡಿ ಕೆ ಶಿವಕುಮಾರ್ ಅವರು. ಒಂದು ರೀತಿಯಲ್ಲಿ ಒಂದು ಧನ್ಯತಾ ಭಾವನೆ ನನ್ನಲ್ಲಿದೆ. ಯಾಕೆಂದರೆ 1985ರಲ್ಲಿ ಕೆ ಎಚ್ ಪಾಟೀಲ್ ಅವರು ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು, ನಾನು ವಿರೋಧ ಪಕ್ಷದ ನಾಯಕನಾಗಿದ್ದೆ. ಆಗ ನಾವು ಟಿಕೆಟ್ ಕ್ಲಿಯರ್ ಮಾಡಬೇಕಿತ್ತು. ಭಾಳ ಎಲ್ಲ ಕತೆ ಹೇಳಲಿಕ್ಕೆ ನಾನು ಹೋಗೋದಿಲ್ಲ. ಆದರೆ ಪ್ರತಿಯೊಂದು ಟಿಕೆಟಿಗೂ, ಪ್ರತಿಯೊಂದು ಸೀಟಿಗೂ ಅವರು ಹೋರಾಟ, ಸಮಾಧಾನದಿಂದ ಒಂದು ಟಿಕೆಟ್ ಕ್ಲಿಯರ್ ಆಗ್ತಾ ಇದ್ರು. ಅಂಥ ಹೋರಾಟಗಾರರು ಕಾಂಪ್ರಮೈಸ್ ಮಾಡಲಿಕ್ಕೆ ತಯಾರಿಲ್ಲ. ಆಗ ರಾಜೀವ್ ಗಾಂಧಿ ಅವರು ಕೂತ್ಕೊಳ್ತಾ ಇದ್ರು, ಮತ್ತೊಂದು ಕಡೆ ಅರುಣ್ಯರಿದ್ದರು. ಅವರು ನನಗೆ ಕಣ್ಣು ಸನ್ನೆ ಮಾಡಿದರು, ನೀವು ಹೆಚ್ಚು ಚರ್ಚೆ ಮಾಡಲಿಕ್ಕೆ ಹೋಗಬೇಡಿ ಅಂತೇಳಿ. ಮತ್ತು ಮುಂದಿನ ಘಟನೆ ನಾನು ಮಾತನಾಡೋದಿಲ್ಲ, ಏನಾಯಿತು ಅಂತೇಳಿ. ಆದರೆ ಆ ಕಾಲದಲ್ಲಿ 85ನೇ ಇಸವಿಯಲ್ಲಿ ನಾವು, ಈಗ ರಾಮಲಿಂಗರೆಡ್ಡಿಯವರು ಇಲ್ಲಿದ್ದಾರೆ, ಹೋದರು, ಸುಮಾರು 85 ಆಗ ನಾವು ಯಾವ ಅಭ್ಯರ್ಥಿಗಳನ್ನು ಸೆಲೆಕ್ಟ್ ಮಾಡಿದ್ದೇವೆ ಅವರು ಅನೇಕ ವರ್ಷಗಳ ಕಾಲ ಶಾಸಕರಾಗಿದ್ದರು, ಅನೇಕರು ಮಂತ್ರಿ ಆಗಿದ್ದರು. ಬಹುಶಃ ಎಸ್ ಎಂ ಕೃಷ್ಣ ಅವರ ಮುಖ್ಯಮಂತ್ರಿ ಆಗಿದ್ದರೂ ಕೂಡ 80% ನಾನು ಸೆಲೆಕ್ಟ್ ಮಾಡಿದಂಥ ಶಾಸಕರೇ ಮಂತ್ರಿಗಳಾಗಿ. ಭಾಳ ಹೆಮ್ಮೆಯಿಂದ ಹೇಳಬೇಕು, ಯಾಕಂದರೆ ಯು ವಾಸ್ ಎ ವೆರಿ ಬೋಲ್ಡ್ ಮ್ಯಾನ್. ಬಹುಶಃ ಅವರ ಅನ್ಯಾಯಿಗಳು ಅವರನ್ನು ಸ್ವಲ್ಪ ಹಿಂದೆ ತೆಗೆದಿರ್ಬೋದು, ಆದರೆ ಅವರಲ್ಲಿ ಮುಖ್ಯಮಂತ್ರಿ ಆಗತಕ್ಕಂಥ 100ಕ್ಕೆ 100 ಪಾಲು ಯೋಗ್ಯತೆ ಇದ್ದಂಥ ಒಬ್ಬ ವ್ಯಕ್ತಿ ಕೆ ಎಚ್ ಪಾಟೀಲ್ ಅವರು. ಅವರು 2 ವಿಷಯ ಭಾಳ ಪ್ರಮುಖವಾಗಿತ್ತು. ಈ ಬಗ್ಗೆ ಈಗಾಗಲೇ ಸಾಕಷ್ಟು ಜನ ಮಾತಾಡಿದ್ದಾರೆ, ಕೃಷಿ ಮತ್ತು ಸಹಕಾರ. ಜವಾಹರ್ಲಾಲ್ ನೆಹರು ಅವರು ಕೂಡ ಕೃಷಿ ಮತ್ತು ಸಹಕಾರ ಈ ಇಲಾಖೆ ಯಾಕೆಂತೇಳಿದರೆ, ಕೃಷಿ ರೈತ ಮುಂದೆ ಬರಲಿಕ್ಕೆ ಆಗ್ತಾ ಇಲ್ಲ. ಯಾಕೆಂತ ಹೇಳಿದರೆ ಅವನಿಗೆ ಸರಿಯಾದ ಬೆಲೆ ಸಿಗುವುದಿಲ್ಲ. ಸತತವಾಗಿ ಸಾಲಗಾರರ ಹಿಡಿತದಲ್ಲಿ ಅವರು ಇರ್ತಾನೆ. ಉತ್ಪತ್ತಿ ಮಾಡತಕ್ಕಂಥ ಆ ಪ್ರೊಡಕ್ಟಿವಿಟಿ ಅಷ್ಟರ ಮಟ್ಟಿಗೆ ಕಡಿಮೆ ಆಗ್ತದೆ. ನಿಜವಾಗಿ ಕೃಷಿಯಲ್ಲಿ ಈ ಒಂದು ಶೋಷಣೆಯನ್ನು ತಪ್ಪಿಸಬೇಕಾದ್ರೆ, ಮಧ್ಯವರ್ತಿಗಳ ಹಾವಳಿಯನ್ನು ತಪ್ಪಿಸಬೇಕಾದ್ರೆ 2 ಇಲಾಖೆಗಳು ಬಲವಂತವಾಗಿ ಪರಿಣಾಮಕಾರಿಯಾಗಿ ಕೆಲಸ ಮಾಡಬೇಕು. ಅದು ಕೃಷಿ ಇಲಾಖೆ ಮತ್ತು ಸಹಕಾರಿ ಇಲಾಖೆ. ನಿಜವಾಗಿ ಅವರು ಶಿಕ್ಷಣದಲ್ಲಿ ಕೃಷಿ ತಜ್ಞರಾಗಿದ್ದರೂ ಕೂಡ ಸಹಕಾರಿ ತತ್ವವನ್ನು ಅವರು ತಾತ್ವಿಕವಾಗಿ ಅಭ್ಯಾಸ ಮಾಡದಿದ್ದರೂ ಕೂಡ, ನಾನು ಹೇಳದಿದ್ದರೆ ಅಂದಿನ ಕಾಲದಲ್ಲಿ, ಇಂದಿನ ಕಾಲದಲ್ಲಿ ಕೂಡ ಕೃಷಿ ಮತ್ತು ಸಹಕಾರ ಕ್ಷೇತ್ರದಲ್ಲಿ ಕ್ರಾಂತಿಯಲ್ಲೇ ಈ ದೇಶ ಉದ್ಧಾರ ಆಗಲಿಕ್ಕೆ ಸಾಧ್ಯ ಅಂತೇಳಿ ಆ ತತ್ವವನ್ನು ಎತ್ತಿ ಹಿಡಿದಂಥ ಒಬ್ಬ ಧೀಮಂತ ಒಬ್ಬ ರಾಷ್ಟ್ರೀಯ ನಾಯಕರಿದ್ದರೆ ಅದು ಕೆ ಎಚ್ ಪಾಟೀಲ್. ಇದನ್ನು ಭಾಳ ಇಂದು ಕೂಡ ಆ ಶೋಷಣೆ ಮುಗ್ದಿಲ್ಲ. ಯಾಕಂದರೆ ಕೃಷಿಕರಿಗೆ ಸರಿಯಾದಂಥ ಬೆಲೆ ಸಿಗುವುದಿಲ್ಲ. ಯಾವುದೋ ಒಂದು ಸಂಪಾದನೆ ಮಾಡ್ತಾನೆ, ಅದರ 80% ಹೋಗ್ತದೆ, ಅವನಿಗೆ ಲಾಭದ ಪ್ರಶ್ನೆಯೇ ಇಲ್ಲ. ಆದರೆ ಇಂದಿರಾ ಗಾಂಧಿ ಅವಂತವರು ಭೂಮಸೂದೆಯನ್ನು ತಂದು ಒಂದು ರೀತಿಯ ಶೋಷಣೆಯನ್ನು ತಪ್ಪಿಸಿದರೆ, ಮುಂದೆ ಬಂದಂಥ ಶೋಷಕರಿಂದ, ಮಧ್ಯವರ್ತಿಗಳಿಂದ ಆಗತಕ್ಕಂಥ ಶೋಷಣೆ ನಿಲ್ಲಿಸೋದ್ರಲ್ಲಿ ಇವತ್ತಿಗೂ ಕೂಡ ನಮಗೆ ಸಾಧ್ಯ ಆಗಲಿಲ್ಲ, ಪರಿಣಾಮಕಾರಿಯಾದಂಥ ಕೆಲಸ ಮಾಡಲಿಕ್ಕೆ ಆಗಲಿಲ್ಲ ಎಂಬುದು ಒಂದು ವ್ಯಥೆಯ ವಿಚಾರ. ಮತ್ತೊಂದು ಕಡೆ
ಕನ್ಸ್ಯೂಮರ್ಸ್ಗೂ ಗ್ರಾಹಕರಿಗೂ ಕೂಡ ಇದರಿಂದ ಲಾಭ ಇಲ್ಲ, ಗ್ರಾಹಕರಿಗೂ ಲಾಭ ಇಲ್ಲ, ಅಥವಾ ಕೃಷಿಕನಿಗೂ ಲಾಭ ಇಲ್ಲ. ಮಧ್ಯವರ್ತಿಗಳಿಂದ ಇವತ್ತು ನಿಜವಾದಂಥ ಒಂದು ದೇಶದ ಸಂಪತ್ತು ಎಲ್ಲೋ ಅಪಹರಣ ಆಗ್ತದೆ ಎಂಬುದನ್ನು ಅಂದೇ ಅರಿತು ಹೋರಾಟ ಮಾಡಿ ಆ ಒಂದು ಕ್ರಾಂತಿಯನ್ನ ಗದಗ ಕ್ಷೇತ್ರದಲ್ಲಿ 100ಕ್ಕೆ 100 ಪಾಲು ಅನುಷ್ಠಾನ ಮಾಡಿದಂಥ ಧೀಮಂತ ನಾಯಕ ಕೆ.ಎಚ್. ಪಾಟೀಲ್ ಅವರು. ಅದನ್ನ ನಮ್ಮ ಎಚ್.ಕೆ. ಪಾಟೀಲ್ ಮುಂದುವರಿಸಿಕೊಂಡು ಹೋಗಿದ್ದಾರೆ. ಎಚ್.ಕೆ. ಪಾಟೀಲ್ ಅವರ ಸಮಾಧಾನ, ಅವರ ಆ ಒಂದು ಸಾತ್ವಿಕವಾದಂಥ ಎಪ್ರೋಚು ಅಂದು ಕೆ.ಎಚ್. ಪಾಟೀಲ್ಗೆ ಇರ್ತಾ ಇದ್ರೆ ಅವ್ರು ಯಾವಾಗಲೂ ಮುಖ್ಯಮಂತ್ರಿ ಆಗ್ತಾ ಇದ್ರು. ಯಾವುದು ಕಡಿಮೆ ಇತ್ತು ಅದನ್ನು ಇವತ್ತು ನಮ್ಮ ಎಚ್.ಕೆ. ಪಾಟೀಲರು ನೀವು ತುಂಬಿಸಿದ್ದಾರೆ. ಆದ್ದರಿಂದ ನಾನು ಅಷ್ಟೇ ಹೇಳಿಕೆ ಅಪೇಕ್ಷೆ ಪಡ್ತಾ ಇದ್ದೇನೆ. ಅವರು ಏನು ಕೃಷಿ ಮತ್ತು ಸಹಕಾರ ಕ್ಷೇತ್ರದಲ್ಲಿ ಕ್ರಾಂತಿ ಅತ್ಯಗತ್ಯ ಅಂತೇಳಿ ಒಂದು ರೀತಿಯಲ್ಲಿ ದೇವರಾಜ ಅರಸರು ಗೇಣಿದಾರರ ಬವಣೆಯನ್ನು ನೀಗಿಸಿದರು, ಕ್ರಾಂತಿಕಾರವಾದಂಥ ಭೂ ಮಸೂದೆಯನ್ನು ಜಾರಿಗೆ ತಂದರು. ಅದೇ ರೀತಿಯಾದಂಥ ಒಂದು ಕ್ರಾಂತಿ ಸಹಕಾರಿ ಮತ್ತು ಸಹಕಾರಿ ಬಹುಶಃ ಅವರು ಮುಖ್ಯಮಂತ್ರಿ ಆಗಿದ್ರೆ ಇದನ್ನು ಮಾಡ್ತಾ ಇದ್ರು ಕೆ.ಎಚ್. ಪಾಟೀಲ್. ಆದ್ರಿಂದ ಕೃಷಿ ಮತ್ತು ಸಹಕಾರ ಕ್ಷೇತ್ರದ ಒಂದು ಮಹತ್ವವನ್ನು ಸ್ಪಷ್ಟವಾಗಿ ತಿಳಿದುಕೊಂಡಂಥ ಆ ಧೀಮಂತ ನಾಯಕ ಕೆ.ಎಚ್. ಪಾಟೀಲರನ್ನು ಇವತ್ತು ನಾವು ಖಂಡಿತವಾಗಿ ನೆನಪು ಮಾಡಬೇಕು. ಅವರು ಆ ತಿಳಿದುಕೊಂಡಂಥ ದೀಕ್ಷೆ ಏನಿದೆ, ಶೋಷಣೆ ಮುಕ್ತವಾದಂಥ ಕೃಷಿ ಮತ್ತು ಸಹಕಾರ ಕ್ಷೇತ್ರವನ್ನು ಕಟ್ಟಲಿಕ್ಕೆ ಆ ಒಂದು ಪ್ರತಿಜ್ಞೆಯನ್ನು ಮಾಡಿಕೊಂಡು ಅವತ್ತು ಮುಂದೆ ಹೋದರೆ ಬಹುಶಃ ಕೆ.ಎಚ್. ಪಾಟೀಲ್ ಅವರು ಪ್ರಾರಂಭ ಮಾಡಿದಂಥ ಒಂದು ಕ್ರಾಂತಿಯ ಯುಗ ಮತ್ತೆ ಮರುಕಳಿಸಲಿಕ್ಕೆ ಸಾಧ್ಯ ಇದೆ ಅಂತೇಳಿ ಹೇಳಿ, ಬಹುಶಃ ನನಗೆ ಅವರ ಜೊತೆಯಲ್ಲೇ ನಾವು ಮಂತ್ರಿಗಳಾಗಿ ಅನೇಕ ವರ್ಷಗಳ ಕಾಲ ಪಕ್ಷದಲ್ಲಿ ಕೆಲಸ ಮಾಡಿ ಇದ್ದಂಥ ನನಗೆ ಅಧ್ಯಕ್ಷ ಸ್ಥಾನವನ್ನು ನಮ್ಮ ಎಚ್.ಕೆ. ಪಾಟೀಲ್ ನೀಡಿದ್ದಾರೆ. ಅದಕ್ಕೆ ನಾನು ಧನ್ಯನಾಗಿದ್ದೇನೆ. ಅವರ ನೆನಪು ಅಜರಾಮರವಾಗಿ ನಮ್ಮಲ್ಲಿ ಉಳಿತದೆ. ಮತ್ತು ಪಕ್ಷದ ಸಂಘಟನೆ ಮತ್ತು ಅವರು ಮಾಡಿದಂಥ ಕೃಷಿ ಮತ್ತು ಸಹಕಾರದ ಈ ಕ್ರಾಂತಿ ಇದು ನಮಗೆ ಯಾವಾಗಲೂ ಕೂಡ ಆದರ್ಶವಾಗಿ ಉಳಿತದೆ. ಅದಕ್ಕೆ ನಾನು ಹೇಳಿದೆ, ಕೆ.ಎಚ್. ಪಾಟೀಲ್ನ ಅನಂತರ ಪಕ್ಷದಲ್ಲಿ ಸಂಘಟನೆಯಲ್ಲಿ ಆಸಕ್ತಿಯನ್ನು ಮತ್ತು ಚುರುಕುತನವನ್ನು ತನ್ನಂಥ ಒಬ್ಬ ನಮ್ಮ ನಾಯಕರಿದ್ದರೆ ಅದು ಇಂದಿನ PCC ಅಧ್ಯಕ್ಷರಾದಂಥ ಡಿ.ಕೆ. ಶಿವಕುಮಾರ್ ಅಂತ ಹೇಳಿ ನನ್ನ ಮಾತನ್ನು ಡಾಕ್ಟರ್ ವೀರಪ್ಪ ಮೊಯ್ಲಿ ಅವರು ಸಹ ಕೆ.ಎಚ್. ಪಾಟೀಲರ ಗುಣಗಾನವನ್ನು ಮಾಡಿದ್ದಾರೆ. ಇದೀಗ ಒಂದು ವಿಶೇಷವಾಗಿರ್ತಕ್ಕಂಥ